ಟಿ ನರಸೀಪುರದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ತಾಲೂಕಿನ ಸೋಸಲೆ, ಸೋಮನಾಥಪುರ, ಮಲೆಯೂರು ಗ್ರಾಮಗಳಿಗೆ ಆಗಮಿಸಿದ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಗ್ರಾಮ ಪಂಚಾಯಿತಿ ಪಿಡಿಒಗಳು ಮತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಹಾಗೂ ವಿವಿಧ ಸಂಘ ಸಂಸ್ಥೆಯ ಮುಖಂಡರುಗಳು ಅದ್ದೂರಿಯಾಗಿ ಸ್ವಾಗತ ಕೋರಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಎಚ್.ಕೆ. ಕಲಾವತಿ, ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ರೂಪಿಸಿರುವುದು ಸರ್ಕಾರದ ಉತ್ತಮ ಕಾರ್ಯಕ್ರಮವಾಗಿದ್ದು, ಸಂವಿಧಾನದಲ್ಲಿ ಅಡಕವಾಗಿರುವ ಸರ್ವರಿಗೂ ಸಮಪಾಲು ಸಮಬಾಳು ಎಂಬುವ ವಿಷಯಗಳು ಎಲ್ಲರಿಗೂ ತಿಳಿಸಬೇಕು ಎಂಬುದೇ ಮುಖ್ಯ ಉದ್ದೇಶವಾಗಿದೆ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನವನ್ನು ನಾವು ರಕ್ಷಣೆ ಮಾಡಬೇಕು, ಸಂವಿಧಾನವು ನಮ್ಮನ್ನು ರಕ್ಷಿಸುತ್ತದೆ ಎಂದು ಹೇಳಿದರು. ಈ ದೇಶದಲ್ಲಿ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ದಾರೆ ಅಂದ್ರೆ ಹಾಗಾಗಿ ಪುರುಷರೇ, ಮಕ್ಕಳೇ, ನಾವೆಲ್ಲರೂ ಬಾಬಾ ಸಾಹೇಬರ ಆಶಯದಲ್ಲಿ ಸಂವಿಧಾನವನ್ನ ನಾವು ಜಾಗೃತಿಗೊಳಿಸಬೇಕಾಗಿದೆ. ಇವತ್ತು ಇಷ್ಟು ಮಾಡಿದವರು ನಾಳೆಗೆ ಇನ್ನೂ ಇದನ್ನ ವಿಸ್ತರಿಸಬೇಕಾಗಿದೆ. ಹಾಗಾಗಿ ನಾನು ಕೇಳ್ಕೊಳ್ಳೋದು ಇಷ್ಟೇನೆ, ಸಂವಿಧಾನವನ್ನ ನಾವು ರಕ್ಷಿಸಿದರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತದೆ. ದಯವಿಟ್ಟು ನಾವೆಲ್ಲರೂ ಸಹ ಸಂವಿಧಾನದ ಜಾಗೃತಿಯ ಅಡಿಯಲ್ಲಿ ನಾವೆಲ್ಲರೂ ಸಾಗೋಣ. ಬಾಬಾ ಸಾಹೇಬರ ಆಶಯದಂತೆ ನಡೆಯೋಣ. ಬಾಬಾ ಸಾಹೇಬ್ ಅವರವರ ಹೆಂಡತಿ ರಮಾಬಾಯಿ, ಭೀಮಾಬಾಯಿ ಅವರ ಆಶಯದಂತೆ ನಾವೆಲ್ಲರೂ ಸಾಗೋಣ. ಇಲ್ಲಿರುವಂತಹ ಪುರುಷರು